ಅಲ್ಲ, ಅದು ಒಂದು ಕೊಲೆ. ಸರ್ ಏನಾಯ್ತು ಸರ್? ಬೇರೆ ಬೇರೆ ವಿಷಯಕ್ಕೆ ತಲೆ ಹಾಕಿ ಮುಖ್ಯವಾದ ವಿಷಯನೇ ಮರ್ತ್ಬಿಟ್ವಲ್ಲ. ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಾ? ಚೀಟಿ ಬಗ್ಗೆ ಕೇಳೋದಕ್ಕೆ ನಿಧಿಯವ್ರ ಹತ್ರ ಸರಿಯಾದ ಅವಕಾಶನೇ ಸಿಗ್ಲಿಲ್ಲ ನೋಡಿ. ಹೇಗೆ ಕೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಸರ್, ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಯಾರು ಕೊಟ್ಟಿದ್ದು ಅಂತ ಸರಿಯಾಗಿ ಗೊತ್ತಿಲ್ಲ. ಹಿಂಗಿದ್ದಾಗ ಸುಮ್ಮನೆ ನಿಧಿ ಹತ್ರ ಮಾತಾಡಿ ತಲೆಯಲ್ಲಿ ಹುಳ ಬಿಡೋದು ಸರಿಯಲ್ಲ ಸರ್. ಮನೆಯಲ್ಲಿ ಗಂಜೀವ ಇಲ್ದೆ ಗುಬ್ಬಿ ಕಣ್ಣು ಹದ್ದಿನ ಕಣ್ಣು ಆಗ್ಬಿಡುತ್ತಪ್ಪ. ನನ್ ಗಂಡ ಇಲ್ದೆ ನನ್ನ ಕೈ ಕಾಲೇ ಆಡ್ತಾ ಇಲ್ಲ. ಅವನು ಹೆಂಗವನೋ ಎಲ್ಲವನೋ ಒಂದು ಗೊತ್ತಿಲ್ಲ. ದಯವಿಟ್ಟು ನನ್ ಗಂಡ ನೋಡಿ ಕೊಡಿ. ಒಂದಕ್ಕೊಂದು ಲಿಂಕ್ ಇದೆಯಾ? ನಂಗೆ ಹೀಗೆ ಅನಿಸ್ತಾ ಇದೆ. ಈ ಚೀಟಿ ಕೊಟ್ರಲ್ಲ, ಅವ್ರ ಮುಖ ನೆನಪಿದ್ಯಾ ನಿಮ್ಗೆ? ಹಾ, ನೆನಪಿದೆ. ಗುಡ್. ಅವ್ರ ಹತ್ರ ಮಾತಾಡಿದ್ರಾ ನೀವು? ಇಲ್ಲ ಸರ್, ಬರೀ ಸನ್ನೆಲೆ ಏನೇನೋ ಹೇಳ್ತಾ ಇದ್ರು. ನನ್ನ ಜೊತೆಗೇನು ಮಾತಾಡಿಲ್ಲ. ನೋಡಿ, ಇವ್ರಾ? ಹೌದು ಸರ್, ನೆನಪಿದೆ. ಈ ಅಪ್ಪನೇ ಆ ಚೀಟಿನ ಕೊಡ್ತಾ ಇದ್ದಿದ್ದು. ಬೇಕು ಅಂತ ಕುದಿಯೋ ನೀರು ಸುರಿದು ಬಿಟ್ಟು ಹೀಗೆ ತಣ್ಣಗೆ ಮಾತಾಡ್ತಾ ಇದೀಯ. ಈ ನವರಂಗಿ ಆಟ ಇಲ್ಲ ನನ್ನ ಹತ್ರ ಇಟ್ಕೋಬೇಡ. ಅಲ್ಲ ರೀ, ನನಗೆ ನಿಮ್ಮ ಮೇಲೆ ಯಾವ್ದ್ಯಾವುದೋ ಕಾರಣಕ್ಕೆ ಕೋಪ ಇರ್ಬೋದು, ಆದರೆ ಅದನ್ನೆಲ್ಲ ಹೀಗೆ ತೀರ್ಸ್ಕೊಳಕ್ಕಾಗತ್ತಾ? ಇದನ್ನೆಲ್ಲ ಮಾಡೋದ್ರಿಂದ ನನಗಾದ್ರೂ ಏನು ಸಿಗುತ್ತೆ ಹೇಳಿ? ಈ ತಿಪ್ಪೆ ಕೆದರೋ ಹೊಂದಿಗೆ ಹಳಸಲೆ ಹಬ್ಬದ ಊಟ. ನನಗೆ ಸೂಜಿ ಚುಚ್ಚದಷ್ಟು ನೋವಾದರೂ ನಿನಗೆ ಮಹದಾನಂದ ಅಲ್ವಾ? ಬಿಡ್ತು ಅನ್ರಿ, ಎಷ್ಟಾದ್ರೂ ತಾಳಿ ಕಟ್ಟಿದ ಗಂಡ ಅಲ್ವಾ ನೀವು? ತಾಳಿ ಕಟ್ಟಿದ ಕೈಯಲ್ಲಿ ಚಟ್ಟ ಕಟ್ಬಿಡ್ತೀನಿ. ನನ್ನಿಂದ ನೀನೇನು ಮುಚ್ಚಿಟ್ಟಿದ್ಯೋ? ಏನೇ ಮುಚ್ಚಿಟ್ರು ಎಲ್ಲ ಪತ್ತೆ ಮಾಡೋರು ನೀವು. ಹಂಗಂದ್ಮೇಲೆ ಈ ಕಷ್ಟ ನಾನು ಯಾಕೆ ತಗೊಳ್ಳಿ? ಇನ್ನೊಂದು ಮಾತು ಬಂದ್ರು ಇಲ್ಲಿ ಕೊಂದಾಕ್ಬಿಡ್ತೀನಿ. ನಡಿಯಾಚ. ಸರ್, ಬ್ಯಾಂಗ್ಳೂರ್ವರೆಗೂ ಡ್ರಾಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಪರವಾಗಿಲ್ಲಪ್ಪ. ಛೇ, ಈಗ ನಿತ್ಯನ ಹೇಗೆ ಮೀಟ್ ಮಾಡೋದು? ಹಾಂ, ಮೊದಲು ಫೋನ್ ಮಾಡ್ತೀನಿ. ಅಯ್ಯೋ, ನನ್ನ ಹತ್ರ ಫೋನೇ ಇಲ್ವಲ್ಲ. ಏನಾಯ್ತಪ್ಪ? ಸರ್, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಬೆಂಗಳೂರು ತನಕ ಬಿಡೋದೇ ದೊಡ್ಡ ಹೆಲ್ಪು, ಅದ್ರಾಗ ಇನ್ನೊಂದಾ? ಸರ್, ನನ್ನ ಫೋನ್ ಕಳೆದೋಗಿದೆ. ಒಂದು ಕಾಲ್ ಮಾಡಬೇಕಿತ್ತು. ನಿಮ್ಮ ಫೋನ್ ಯೂಸ್ ಮಾಡ್ಬೋದಾ? ಏನಾಯ್ತಪ್ಪ? ಅವರು ಕಾಲ್ ರಿಸೀವ್ ಮಾಡ್ತಿಲ್ಲ ಸರ್. ಥ್ಯಾಂಕ್ ಯು. ಯಾರೇ ನೀವು? ನೀ ತೇಜಸ್ ಅಲ್ವಾ? ಚೇತನ್ ತಾನೆ? ಏನೋ ಮಗ, ಎಲ್ಲಿ ಹೋಗಿದ್ಯೋ ನೀನು? ಕಾಣ್ತಾನೆ ಇಲ್ಲ. ಅಯ್ಯೋ, ನನ್ನ ಲೈಫಲ್ಲಿ ಏನೇನೋ ಆಗೋಗಿದ್ಯೋ. ಅದೇ ಅನ್ಕೊಂಡೆ, ನಿನ್ ಮದ್ವೆಗೆ ಕರೀಲಿಲ್ವಲ್ಲೋ ನನ್ನ? ಅದನ್ನೆಲ್ಲ ಹೇಳೋಕ್ ಟೈಮ್ ಇಲ್ಲ. ನನ್ಗೊಂದು ಹೆಲ್ಪ್ ಮಾಡ್ತೀಯಾ ಪ್ಲೀಸ್? ಹೇಳೋ. ನನ್ನನ್ನ ನಾನು ಹೇಳೋ ಜಾಗ ಕರ್ಕೊಂಡು ಹೋಗ್ತೀಯಾ? ಯಾರ ನಿನ್ ಡವ್ ಮನೆನಾ? ಸಾರಿ ಮಗ, ನನ್ ಬೈಕ್ ಇದ್ದಿದ್ರೆ ನಾನೇ ಕರ್ಕೊಂಡು ಹೋಗ್ತಾ ಇದ್ದೆ. ಆದ್ರೆ ಇವತ್ತು ನನ್ನ ಹತ್ರ ಬೈಕ್ ಇಲ್ಲ. ಟೆನ್ಷನ್ ಯಾಕೋ ಮಾಡ್ಕೋತೀಯಾ? ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋ. ಮಗ, ನನ್ನ ಹತ್ರ ದುಡ್ಡಿಲ್ಲ ಕಣೋ. ಲೋ, ಫ್ರೆಂಡ್ಸ್ ಅದು ಏನಕ್ಕೋ? ಸರಿ, ನಾನೇ ದುಡ್ಡು ಕೊಡ್ತೀನಿ. ಈ ಕ್ಯಾಬ್ ಮಾಡ್ಕೊಂಡು ಹೋದ್ರೆ ಕಾಸ್ಟ್ಲಿ ಆಗ್ಬೋದು. ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ಬಿಡು, ಸ್ವಲ್ಪ ಚೀಪ್ ಔಟ್ ವರ್ಕೌಟ್ ಆಗ್ಬೋದು. ಬುಕ್ ಮಾಡೋದಕ್ಕೆ ನನ್ನ ಹತ್ರ ಮೊಬೈಲು ಇಲ್ಲ ಕಣೋ. ಲೋ, ನನ್ನ ಹತ್ರ ಫೋನ್ ಇದೆಯಲ್ಲೋ, ನಾನ್ ಮಾಡ್ತೀನಿ ತಡಿ. ಅಡ್ರೆಸ್ ಹೇಳು. ನನಗೆ ನಿತ್ಯ ಫೋನ್ ನಂಬರು, ಅವಳ ಮನೆ ಅಡ್ರೆಸ್ಸು ಎಲ್ಲ ಬೆರಳು ತುದಿಲೇ ಇದೆ.
ನಿಧಿಯಪ್ಪನಿಗೆ ಈ ಸಾವು ಬಗ್ಗೆ ಗೊತ್ತಿದೆ ಅಂದರೆ ಅವ್ರು ಮಿಸ್ ಆಗಿರೋದ್ರಿಂದ ಏನಾದರೂ ಕಾರಣ ಇದೆಯಾ ಅಥವಾ ಅವರೆಲ್ಲಾದರೂ ಹೊರಟೋಗಿದ್ದಾರಾ? ಸರ್ ಏನು ಹೇಳ್ತಾ ಇದ್ದೀರಾ? ಈ ಅಪ್ಪನಿಗೆ ನಿಧಿ ಅಪ್ಪ ಅಮ್ಮನ ಸಾವಿನ ಬಗ್ಗೆ ಅಯ್ಯೋ ನನ್ನ ತಲೆ ಕೆಟ್ಟೋಗ್ತಾ ಇದೆ ಸರ್. ನನಗೇನು ಅರ್ಥ ಆಗ್ತಿಲ್ಲ. ಅರ್ಥ ಆಗೋಷ್ಟು ಸುಲಭ ವಿಷಯ ಅಂತೂ ಅಲ್ಲ. ನಾವು ಅಂದ್ಕೊಂಡಿದ್ದಕ್ಕಿಂತ ದೊಡ್ಡ ಗುಟ್ಟು ಏನೋ ಇದೆ. ಅದನ್ನ ಕಂಡಿಡಿದ್ರೆ ಮಾತ್ರ ಎಲ್ಲ ಸತ್ಯ ಗೊತ್ತಾಗೋದು. ಬಟ್ ನಿಧಿ ನಿತ್ಯ ತಂದೆ ತಾಯಿ ಸಾವು ಕೊಲೆ ಅಂತ ಇವ್ರಿಗೆ ಗೊತ್ತಿದ್ರು ಇಷ್ಟು ವರ್ಷ ಯಾಕೆ ಸುಮ್ಮನಿದ್ರು? ಈಗ ಸಡನ್ ಆಗಿ ಇದನ್ನ ಹೇಳಬೇಕು ಅಂತ ಬಂದು ಸಡನ್ ಆಗಿ ಯಾಕೆ ಮಾಯ ಆದ್ರು? ಸರ್ ಇಷ್ಟೆಲ್ಲ ಇದೆ ಅನ್ನೋದಾದ್ರೆ ನಿಧಿಗೂ ನಿತ್ಯನಿಗೂ ಈ ವಿಷಯ ಹೇಳಿ ಅವ್ರ ಹತ್ರನೇ ಕೇಳೋದು ಒಳ್ಳೇದು ಅನ್ಸುತ್ತೆ ಸರ್. ಬೇಕಂದ್ರೆ ನಾನೇ ಹೇಳ್ತೀನಿ. ಬೇಡ, ಮೊದಲೇ ಅವ್ರ ಮನಸ್ಸಲ್ಲಿ ಸಾವಿರಾರು ಗೊಂದಲಗಳಿದೆ. ನಾವು ಮತ್ತೆ ಅವ್ರಿಗೆ ಸಮಸ್ಯೆ ಹುಟ್ಟಾಕ್ದಂಗೆ ಆಗುತ್ತೆ. ಅದರ ಬದಲು ಎಲ್ಲ ಕಂಡಿಡ್ದು ಆಮೇಲೆ ಹೇಳೋಣ. ಆದರೆ ಎಲ್ಲಿ ಅಂತ ಹುಡ್ಕೋದು ಸರ್? ಎಲ್ಲಿದ್ರೂ ಹುಡುಕ್ಲೇಬೇಕು. ಆದರೆ ಮನೆಯವ್ರಿಗೆ ಈ ವಿಷಯ ಗೊತ್ತಾಗೋದು ಬೇಡ. ಮೊದಲು ಮುನಿಯಪ್ಪ ಅವ್ರು ಕಾಣೆ ಆಗಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಡೋಣ. ಹಾಗೆ ಅವ್ರಿಗೆ ಎಲ್ಲೆಲ್ಲಿ ಹೋಗೋದಕ್ಕೆ ಚಾನ್ಸ್ ಇದೆ ಅಂತ ಇಮಿಡಿಯೇಟ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಣ. ಹಾಂ ಸರ್. ಇದನ್ನು ನಾವು ತಿಳ್ಕೊಳ್ಳೇಬೇಕು. ಹೌದಾ ಸರ್?